ಅಯ್ಯೋ ಬಿದೋಯ್ತು. ಒಬ್ರು ಫೋನ್ ಬಂತೆ ನಮಗೆ. ಸೊ ಈ ಥರ ಸಿದ್ಧ ಇಂಜುರಿ ಆಗಿಬಿಟ್ಟಿದೆ, ತೋಟದಲ್ಲಿ ಮೇಯ್ತಾ ಇದೆ, ಬೆಳಕಾಗಿದೆ, ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಾಗಿಲ್ಲ. ಇದಕ್ಕೆ ಬೀಳೋದು ನೀಟಾಗಿ ಗೊತ್ತಾಗುತ್ತೆ, ಎಲ್ಲ ಆನೆ ಬಿತ್ತು ಅಂತಾರೆ, ಹಂಗೆ ಬಿದ್ದೋಗುತ್ತೆ. ಮತ್ತೆ ಅದಾಗಿದ್ದು ಒಂದು 2 ತಿಂಗಳಿಗೆ ಮತ್ತೆ ಸೊಳ್ಳೆ ತೂತ್ ಮಾಡ್ಕೊಂತು. ಸೊ ಸೊಳ್ಳೆಲ್ಲಿ ಒಂದು ತೂತಿತ್ತು ಅದಕ್ಕೆ. ಓಕೆ, ಸೊ ಅದು ನೀರು ಕುಡಿಯೋವಾಗ ಸೊಳ್ಳೆ ಈ ಕಡೆ ಆ ಕಡೆ ನಲ್ಲಿ ತರ ಹೋಗ್ತಾ ಇತ್ತು ನೀರು. ಕುಡಿಯೋವಾಗ ಬಾಯಲ್ಲಿ ಎತ್ಕೊಳ್ತಾ ಇದೆ, ಅರ್ಧ ನೀರು ಇಲ್ಲೇ ಹೋಗ್ತಾ ಇತ್ತು. ಆನೆ ಬಂತು, ಗಾಡಿ ಹತ್ರ ಬಂತು, ಗಾಡಿ ಬಾನೆಟ್ನ ಮುಟ್ತು, ಮುಂದಕ್ಕೆ ಹೋಯ್ತು. ಅದು ಏನಾಯ್ತು ಅಂತ ಗೊತ್ತಿಲ್ಲ, ಕೊಂಬ ಕೆತ್ತುಬಿಡ್ತು. ಊರ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದು, ಫುಲ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವೆಹಿಕಲ್ಸು, ಕಾನ್ವಾಯ್ ಥರ. ಸೊ ಎಲ್ಲೆಲ್ಲಿ ಯಾವ್ಯಾವ ಊರಿಗೆ ಹೋಗ್ತಿರೋ ಎಲೆಕ್ಟ್ರಿಕ್ ಊರಿಗೆ ಫೋನ್ ಮಾಡೋದು, ಅಲ್ಲಿ ಆಫ್ ಮಾಡೋದು ಕರೆಂಟು, ಮತ್ತು ಪೊಲೀಸ್ ಪ್ರೊಟೆಕ್ಷನ್ನು. ನಾವಾಡುವ ನುಡಿಯೇ ಕನ್ನಡ ನುಡಿ. ಎಷ್ಟೇ ಕೆಲಸ ಮಾಡೋದು, ಕೆಲವೊಂದು ಆನೆಗಳು ನಮ್ಮ ಮೈಂಡಲ್ಲಿ ಉಳಿದ್ಬಿಡ್ತವೆ. ಓಕೆ, ಸೊ ಅದರಲ್ಲಿ ಒಂದು ಆನೆ ಅಂತ ಸಿದ್ಧ ಅಂತ ಒಂದು ಆನೆ. ಓಕೆ, ಸೊ ರಂಗ ಅಂತ ಒಂದು ಆನೆ ಇದೆ, ಸಿದ್ಧ ಅಂತ ಒಂದು ಆನೆ ಇದೆ, ಸ್ಯಾಮ್ ಅಂತ ಒಂದು ಆನೆ ಇದೆ, ಮತ್ತು ಚಾರ್ಜರ್ ಅಂತ ಒಂದು ಆನೆ ಇದೆ. ಸೊ ಇವಾಗ ಆನೆಗಳಿಗೆ ಹೆಸರಿಡೋದು ಒಂದು ತಪ್ಪು. ಓಕೆ, ಯಾಕಂದರೆ ಇತ್ತೀಚಿನ ದಿನಗಳೇ ಅವೇ ಒಂಥರ ಟಾರ್ಗೆಟ್ ಅನಿಮಲ್ಸ್ ಥರ ಆಗ್ತಾ ಇದ್ದಾವೆ. ಬಟ್ ಇದೆಲ್ಲ ನಾವು ಇಟ್ಟಿರುವಂಥ ಹೆಸರುಗಳಿಲ್ಲ ಇವೆಲ್ಲ. ಸೊ ಇದೆಲ್ಲ ಈ ಕಾಡಿಂದ ಈಚೆ ಬಂದು ಜನ ನೋಡಿ ಅವ್ರಿಂದ ಇಟ್ಟಿರುವಂಥ ಹೆಸರುಗಳು, ಅಥವಾ ಬನಘಟ್ಟ ಝೂ ಅಲ್ಲಿ ಈ ಮಾವುತರ ಜೊತೆ ಈ ಸಾಕಿರೋ ಆನೆಗಳ ಜೊತೆ ಹೋಗಿ ಒಡನಾಟ ಇಟ್ಕೊಂಡಿರ್ತವೆ. ಸೊ ಅದ್ರ ಜೊತೆ ಮಿಂಗಲಾಗಿ ಅವ್ರ ಮಾವುತರು ಅದ್ರ ಬಾಡಿ ನೋಡಿ, ಅದ್ರ ಸ್ವಭಾವ ನೋಡಿ ಇಟ್ಟಂಥ ಹೆಸರುಗಳು ಇವೆಲ್ಲ. ಓಕೆ, ಸೊ ಇದರಲ್ಲಿ ಒಂದು ಆನೆ ಸಿದ್ಧ. ಸಿದ್ಧ ಒಂಥರ ಸೂಕ್ಷ್ಮ ಆನೆ ಇದು. ಸೊ ಯಾವುದೇ ಇದಕ್ಕೂ ಅಷ್ಟೊಂದು ಹೆದರ್ತಾ ಇರಲಿಲ್ಲ. ಓಕೆ, ಸೊ ಸುಮಾರು ಅದೇ ತಲೆ ಕೆಡಿಸ್ಕೊತಾ ಇರಲಿಲ್ಲ. ಲೈಕ್ ಕಾನ್ಫ್ಲಿಕ್ಟು ಅಂತ ಹೇಳಿದ್ರೆ, ಸೊ ಇವಾಗ ಜನ ನೋಡಿಸೋದಾಗಲಿ, ಸೊ ಅಥವಾ ಯಾರಾದರೂ ಪಕ್ಕದಲ್ಲಿ ಹೋದರೆ ಅವ್ರನ್ನ ಅಟ್ಯಾಕ್ ಮಾಡೋದಾಗಲಿ, ಈ ಸಫಾರಿಲಿ ಬಸ್ ಅಟ್ಯಾಕ್ ಮಾಡೋದಾಗಲಿ, ಸೊ ಏನೂ ಮಾಡ್ತಾಯಿಲ್ಲ. ಸೊ ಅದ್ರ ಪಾಡಿಗೆ ಅದು ಇರ್ತಾ ಇದ್ದ. ಸೊ ಯೂಶಲಿ ಬನ್ನೇರುಘಟ್ಟದಲ್ಲಿ ಮಿಕ್ಕಿದ್ದ ಆನೆಗಳೆಲ್ಲ ಇಲ್ಲ ಹೆಂಗಂದರೆ, ಒಂದು ಆನೆ ನೋಡಿದ ತಕ್ಷಣ ಓಡಿಸ್ಕೊಂಬರುತ್ತೆ, ಇಲ್ಲ ಓಡೋಗ್ಬಿಡುತ್ತೆ. ಯಾಕಂದರೆ ಅದು ಮನುಷ್ಯರ ಜೊತೆ ಒಡನಾಟ ಇಲ್ಲ ಅವಕ್ಕೆ. ಸೊ ಒಂದು ಒಡನಾಟ ಅಂದರೆ ಝೂ ಮತ್ತು ಸಫಾರಿ ಹತ್ರ. ಸೊ ಎಲಿಫೆಂಟ್ ಝೂ ಅಂತ ಇದೆ, ಎಲಿಫೆಂಟ್ ಸಫಾರಿ ಅಂತ. ಸೊ ಅಲ್ಲೇನು ಮಾಡ್ತಾರೆ, ಸೊ ಎಲಿಫೆಂಟ್ ಕ್ಯಾಂಪಿಂದ ಸಾಯಂಕಾಲ ಆನೆ ಬಿಟ್ಬಿಡ್ತಾರೆ. ಸೊ ಬೆಳಗ್ಗೆ ಹೋಗಿ ಮತ್ತೆ ಆನೆ ಕರ್ಕೊಂಬರ್ತಾರೆ. ಅವಾಗೇನಾಗುತ್ತೆ, ಈ ಹೆಣ್ಣಾನೆ ಗುಂಪು ಗಂಡಾನೆ ಜೊತೆ ಸೇರಿಕೊಂಡು ಇದಾಗುತ್ತೆ. ಸೊ ಅದಕ್ಕೇನು ಮಾಡ್ತಾರೆ, ಹೆಣ್ಣಾನೆ ಹೀಟಾಗಿರುವಾಗ ಗುಂಪು ಜೊತೆನೇ ಬಂದುಬಿಡುತ್ತೆ. ಸೊ ಅಲ್ಲಿ ಅದಕ್ಕೆ ಮುದ್ದೆ ಕೊಡ್ತಾ ಇರ್ತಾರೆ. ಸೊ ಅದ್ರ ಜೊತೆ ಸ್ವಲ್ಪ ದಿನ ಪಳಗಿರುತ್ತೆ. ಸೊ ಇವರು ಮಾವುತರು ಅದನ್ನು ಓಡಿಸೋವಂಥ ಪ್ರಯತ್ನ ಎಲ್ಲ ಮಾಡಿರ್ತಾರೆ. ಎಷ್ಟೇ ಪ್ರಯತ್ನ ಮಾಡಿದ್ರು ಅದ್ರ ಬಾಂಧವ್ಯ ಅದರದ್ದೇ ಆದಂಥ ಸಂತತಿ ಜೊತೆ ಚೆನ್ನಾಗಿರುತ್ತೆ. ಸೊ ಈ ಆನೆನ ಏನು ಮಾಡ್ತಾಯಿದ್ವಿ ನಾವು, ಆಲ್ಮೋಸ್ಟ್ ಲೈಕ್ ಒಂದು 10 ವರ್ಷದಿಂದ ಅಬ್ಸರ್ವ್ ಮಾಡ್ತಾಯಿದ್ವಿ ಸಿದ್ದನ್ನ ಬನ್ನಘಟ್ಟದಲ್ಲಿ. ಸೊ ಒಳ್ಳೆ ಮೈ ಕಟ್ಟಿತ್ತು, ಒಳ್ಳೆ ಪ್ಯಾರಲಲ್ ಕೊಂಬು ಅಂತ ಕರಿತೀವಿ, ಸೊ ಸಿಮಿಟ್ರಿಕ್ ಅಂತ. ಸೊ ಕೊಂಬು ಒಂದೇ ಥರ ಇತ್ತು. ಓಕೆ, ಒಂದು ಹೆಚ್ಚು ಕಡಿಮೆ ಏನಿಲ್ಲ. ಸೊ ಪಾಯಿಂಟಿಂಗ್ ಇನ್ವರ್ಡ್ಸ್ ಅಂತ ಕರಿತೀವಿ. ಸೊ ಒಂದೇ ಸಮವಾದ ಕೊಂಬುಗಳು, ಒಳ್ಳೆ ನಡತೆ ಅದರದ್ದು. ಓಕೆ, ಸೊ ಅಂತಾನೆ ಲೈಕ್ ಇದು ಬೆಳಗೂ ಹೋಗ್ತಾಯಿತ್ತು ಬರ್ತಾಯಿತ್ತು, ಯಾರಿಗೂ ಆನೆ ಮಾಡಿದ ಇನ್ಸಿಡೆಂಟು ಎಲ್ಲೂ ಕೇಳಿರಲಿಲ್ಲ ಸಿದ್ಧಯಿಂದ. ನಾವು ಡೇಟಾ ಕಲೆಕ್ಷನ್ ಮಾಡುವಾಗ ಅಷ್ಟೇ, ಅದೇನಾದರೂ ನೀರಲ್ಲಿ ಇರಬೇಕಾದ್ರೂ ಅಷ್ಟೇ ಕೂತ್ಕೊಂಡು ವೀಡಿಯೋಸು ಮಾಡ್ತಾಯಿದ್ವಿ, ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಯಾಕಂದರೆ ಆನೆಗಳಿಗೆ ನಮ್ಮ ಆ್ಯಸ್ ಎ ರಿಸರ್ಚರ್ಸು ಆನೆಗಳು ಎಷ್ಟು ನೋಡ್ತೀವೋ ಅಷ್ಟು ನಾಲೆಜ್ ಬರುತ್ತೆ ನಮಗೆ. ಸೊ ಆನೆ ಲದ್ದಿಂದ ಒಂದು ಮಾಹಿತಿ ಬರುತ್ತೆ, ಆನೆ ನೋಡೋದ್ರ ಬಗ್ಗೆ ಮಾಹಿತಿ ಬರುತ್ತೆ, ಆನೆ ನಡುತ್ತೆ. ಒಂದು ಆನೆನ ಐಡೆಂಟಿಫೈ ಮಾಡಬೇಕಾದ್ರೆ ಸುಮಾರು ಕಾಂಪೋನೆಂಟ್ಸ್ನ ಯೂಸ್ ಮಾಡ್ತೀವಿ ನಾವು. ಲೈಕ್ ಅದ್ರ ತಲೆ ಹೆಂಗಿದೆ ಅಂತ ನೋಡ್ತೀವಿ, ಕಿವಿ ಹೆಂಗಿದೆ ಅಂತ ನೋಡ್ತೀವಿ, ಕಿವಿ ಶೇಪು. ಓಕೆ, ಎಡಗಡೆ ಕಿವಿ ಬಲಗಡೆ ಕಿವಿ. ಸೊ ಅದರಲ್ಲಿ ಫೋಲ್ಡ್ ಅಂತ ಕರಿತೀವಿ. ಸೊ ಅದು ಮಡ್ಚಿರೋದಿರ್ಬೋದು, ಸೊ ಅಥವಾ ಶೇಪ್ ಇರ್ಬೋದು, ಕಿವಿ ಶೇಪು. ಇವಾಗ ಬಿದ್ರಲ್ಲಿ ಕಿವಿ ಉದುರ್ತಾ ಇರುತ್ತಲ್ವ, ಕಟ್ಟಾಗಿರುತ್ತೆ, ಸೈಡಲ್ಲಿ ಕಟ್ಟಾಗಿರುತ್ತೆ. ಒಂದೊಂದು ಆನೆಗೆ ಒಂದೊಂದು ಥರ ಕಟ್ಟಾಗಿರುತ್ತೆ. ಎಲ್ಲ ಆನೆಗೆ ಒಂದೇ ಥರ ಕಟ್ಟಾಗೋ ಚಾನ್ಸ್ ಇಲ್ಲ. ಅದೇನು ಊಟದಾಗಲೇ ಕಟ್ಟಾಗಿರುತ್ತೆ, ಊಟದಾಗ ಕಟ್ಟಾಗಿರಲ್ಲ. ಸೊ ಅದು ಬೆಳೀತಾ ಕಾಡಲ್ಲಿ ಒದರಿ ಬಿದಿರಿಗೆ ಸಿಕ್ಕಾಕೊಂಡು ಒಂದು ಪೇಪರ್ ಥರ ಇರುತ್ತೆ, ಅದು ಟಿಪ್ಪು ಕಟ್ಟಾಗಿಬಿಡುತ್ತೆ. ಅದರಿಂದ ಆನೆಗೇನು ಹಾನಿ ಇಲ್ಲ. ಬಟ್ ನಾವೇನು ಮಾಡ್ತೀವಿ, ಒಂದು ಆನೆನ ಗುರ್ತಿಡಿಯೋಕ್ಕೆ ಯೂಸ್ ಮಾಡ್ಕೊತೀವಿ. ಸೊ ವಿ ಥರ ಕಟ್ಟಿದೆ, ಎಮ್ ಥರ ಕಟ್ಟಿದೆ, ಕಟ್ಟು ಈ ಫ್ರಿಂಜಲ್ಲಿದೆ, ಕೆಳಗಡೆ ಇದೆ ಅಂತ ಗುರ್ತು ಮಾಡ್ಕೊಂಡಿರ್ತೀವಿ. ಅದು ಆನೆ ಐಡೆಂಟಿಫಿಕೇಷನ್ನು. ಸೊ ಆನೆಗೆ ಒಂದೇ ಐಡೆಂಟಿಫಿಕೇಷನ್ ಅಲ್ಲ, ಸುಮಾರು ಫೀಚರ್ಸ್ ಇದೆ ಇದರಲ್ಲಿ, ಇದು ಒಂದು. ಓಕೆ, ಮತ್ತು ಆ ಕಿವಿನಲ್ಲಿ ತೂತು ಬಿದ್ದಿರೋವಂಥದ್ದು, ತೂತು ಎಲ್ಲಿ ಬಿದ್ದಿದೆ ಅದನ್ನು ನೋಡ್ತೀವಿ. ಅದನ್ನು ರೈಟ್ ಕಿವಿ ಮತ್ತು ಲೆಫ್ಟ್ ಕಿವಿಗೆ ಕಂಪೇರ್ ಮಾಡ್ತೀವಿ. ಮತ್ತು ಆನೆ ಬೆನ್ನು ಯಾವ ಥರ ಇದೆ, ಅದರಲ್ಲಿ 3-4 ಥರ ಬರುತ್ತೆ. ಸೊ ಬ್ರೋಕನ್ ಬ್ಯಾಕ್ ಅಂತ ಬರುತ್ತೆ, ಒಂದು ಕಟ್ಟಾಗಿ ಮತ್ತೆ ಕಂಟಿನ್ಯೂ ಆಗೋದು. ಫ್ಲ್ಯಾಟ್ ಬ್ಯಾಕ್ ಅಂತ ಬರುತ್ತೆ, ಸೊ ಹಂಪ್ ಬ್ಯಾಕ್ ಅಂತ ಬರುತ್ತೆ. ಸೊ ಈ ಥರ ಬೇರೆ ಥರ ಬೆನ್ನು ಇರುತ್ತೆ ಆನೆಗಳಿಗೆ. ಮತ್ತು ಬಾಲದ ಹತ್ರ ತೊಗೊಳ್ರೆ, ಬಾಂಗಲದ ಹತ್ರ 3 ಲೆಂತ್ ತೊಗೊತೀವಿ. ಲೈಕ್ ಟೋ ಲೆಂತ್, ನೀ ಲೆಂತ್, ಆ್ಯಂಕಲ್ ಲೆಂತ್ ಅಂತ. ಸೊ ಮೊಣಕಾಲವರೆಗೂ, ಪಾದದವರೆಗೂ, ಮತ್ತು ಪಾದಕ್ಕಿಂತ ಕೆಳಗಡೆ ಇರೋವಂಥ ಅಳತೆ. ಸೊ ಯಾಕಂದರೆ ಟೈಲ್ ಲೆಂತು ಚೇಂಜ್ ಆಗೋಲ್ಲ,
ಬಾಲ ಉದ್ದ ಯಾವತ್ತೂ ಚೇಂಜ್ ಆಗಲ್ಲ. ಓಕೆ, ಇದು ನ್ಯಾಚುರಲ್ಲು. ಕಟ್ಟಾಗಿರೋ ಬಾಲ ಅದು ಬೇರೆ. ಓಕೆ, ಮತ್ತು ಅದರಲ್ಲಿ ಕೂದಲು ಫುಲ್ ಬ್ರಷ್, ಆಫ್ ಬ್ರಷ, ಇಲ್ಲ ಬಾಲ್ಡಾ, ಮತ್ತು ಆ ಬ್ರಷ್ ಶೇಪ್ ಫಿಶ್ ಟೈಲ್ ಅಂತ ಕರಿತೀವಿ, ಮೀನು ಥರ ಇರುತ್ತೆ ಬಾಲ. ಪಿಗ್ ಟೈಲ್ ಅಂತ ಕರಿತೀವಿ, ಹಂದಿ ಬಾಲ ಥರ ಇರುತ್ತೆ. ಸಾಟ್ ಟೈಪ್ ಅಂತ ಕರಿತೀವಿ. ಒಂದು ಕಡೆ ಮಾತ್ರ ಕೂದಲಿರುತ್ತೆ, ಇನ್ನೊಂದು ಕಡೆ ಕೂದಲಿರಲ್ಲ. ಸೊ ಈ ಥರ ಬೇರೆ ಬೇರೆ ಕಾಂಬಿನೇಷನ್ ಇರುತ್ತೆ. ಮತ್ತು ಟಸ್ಕ್ ತೊಗೊಂಡ್ರೆ, ಸೊ ಒಂದು ಟಸ್ಕ್ ಉದ್ದ ಇರ್ಬೋದು, ಒಂದು ಟಸ್ಕ್ ಚಿಕ್ಕದಿರಬೇಕು, ಎಸಿಮೆಟ್ರಿಕ್ ಅಂತ ಕರಿತೀವಿ. ಪ್ಯಾರಲಲ್ ಅಂದರೆ ಎರಡೂ ಒಂದೇ ಕಡೆ ಒಂದೇ ಥರ ಇರ್ತವೆ, ಉದ್ದಕ್ಕೆ ಚೂಪಕ್ಕೆ. ಓಕೆ, ಮತ್ತು ಕನ್ವರ್ಜೆಂಟ್, ಡೈವರ್ಜೆಂಟ್ ಅಂತ ಒಂದು ಈ ಮುಂದೆ ಟಿಪ್ ಏನಿರುತ್ತೆ ಅದು ಒಳಗಡೆ ಇದೆ ಕನ್ವರ್ಜೆಂಟ್ ಅಂತ, ಈಚೆ ಇದ್ದರೆ ಡೈವರ್ಜೆಂಟ್ ಅಂತ. ಓಕೆ, ಸೊ ಅದಾದಮೇಲೆ ಈ ಫೇಸಿಂಗ್ ಅಪ್ವರ್ಡು ಡೌನ್ ಅಂತ. ಕೆಲವೊಂದು ಆನೆಗಳು ನೋಡ್ಬೋದು ಈ ಕೊಂಬು ಮೇಲೆ ಎತ್ಕೊಂಡಿರ್ತವೆ, ಕಣದಲ್ಲಿ ತೊಟ್ಲು ಕೊಂಬು ಅಂತ ಕರೀತಾರೆ. ಸೊ ಆ ಥರ ಕೊಂಬು, ಇಲ್ಲ ಡೌನ್ ಇರೋವಂಥ ಕೊಂಬುಗಳು. ಸೊ ಈ ಕಾಂಬಿನೇಷನ್ ಎಲ್ಲ ನೋಡಿ ತಲೆಯಲ್ಲಿ ಇಟ್ಕೊಂಡ್ಮೇಲೆ ಒಂದು ಆನೆನ ಐಡೆಂಟಿಫೈ ಮಾಡೋಕ್ಕಾಗೋದು. ಅದಕ್ಕೆ ನಮಗೆ ಆ ಆನೆ ಅಬ್ಸರ್ವೇಷನ್ನು ತುಂಬ ಮುಖ್ಯ. ಸೊ ಅದಕ್ಕೆ ಜಾಸ್ತಿ ಚಾನ್ಸ್ ಕೊಟ್ಟಂಥ ಆನೆ ಇದು ಯಾವುದು, ಸಿದ್ಧ ಆನೆ. ಸೊ ಅದು ಚಿಕ್ಕಂದಾಗ ಮಾವತರ ಜೊತೆ ಬರ್ತಾಯಿತ್ತು, ಊಟ ತಿಂತಾಯಿತ್ತು, ಹೋಗ್ತಾಯಿತ್ತು, ಹೆಣ್ಣಾನೆಗಳ ಜೊತೆ ಬೆರೀತಾಯಿತ್ತು. ಸೊ ಅದ್ರದ್ದು ಒಂದು ಸುಮಾರು ಕೈ ಘಟನೆಗಳಾಗಿದೆ ಅದ್ರ ಜೊತೆ. ಒಂದು ಸತಿ ಏನಾಯಿತು, ಬಾಲ ಕಟ್ಟಾಗಿಬಿಟ್ಟಿದೆ ಅಂತ ಫೋನ್ ಬಂತು ನಮಗೆ. ಸೊ ಅದೇನಾಗಿದೆ, ಒಂದು ಆನೆ ಜಗಳದಲ್ಲೋ ಇಲ್ಲ ಏನಾದರೂ, ಆನೆಗಳಿಗೆ ಯೂಶಲಿ ಏನಾಗುತ್ತೆ ಅಂದರೆ ಜಗಳದಲ್ಲಿ ಬಾಲನ ಕಚ್ಚಿಬಿಟ್ಟು ಎಳೆದ್ಬಿಡ್ತವೆ, ಇಡೀ ಬಾಲನೇ ಕಟ್ಟಾಗಿಬಿಡುತ್ತೆ. ಓಕೆ, ಸೊ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಹೋಗಿದ್ವಿ. ಲೈಕ್ ನಾವು ಟ್ರೀಟ್ಮೆಂಟ್ ಕೊಡೋದ್ರೆ ನಾವು ಅಬ್ಸರ್ವೇಷನ್ ಮಾಡ್ತೀವಿ. ಓಕೆ, ಸೊ ಅದ್ರದ್ದು ಯಾವ ಥರ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಸೊ ಊಟ ಹೆಂಗೆ ತಿಂತಾ ಇದೆ ಅಂತ. ಯಾಕಂದರೆ ಆ ಟೈಮಲ್ಲೆಲ್ಲ ವೀಕ್ ಆಗಿಬಿಡುತ್ತೆ ಸ್ವಲ್ಪ ಆನೆ, ನೋವಿರುತ್ತೆ. ಯಾಕಂದರೆ ಮೆಡಿಸಿನ್ ಏನಿರಲ್ಲ, ನ್ಯಾಚುರಲ್ಲಾಗಿ ಸೊಪ್ಪು ಸೊದೆ ತಿನ್ಕೊಂಡೇ ಬೆಳಿಬೇಕು. ಅವಾಗ ಅದನ್ನು ಅಬ್ಸರ್ವ್ ಮಾಡಬೇಕಾದ್ರೆ, ಸೊ ಅದನ್ನು ಒಂದು ವಾರ ಅಬ್ಸರ್ವ್ ಮಾಡಿದ್ವಿ. ಸೊ ಆ ಟೈಲ್ ಯಾವ ಥರ ಹೀಲ್ ಆಗ್ತಾ ಇದೆಯಾ ಇಲ್ವಾ. ಅವಾಗ ಏನು ಮಾಡುತ್ತೆ, ಜಾಸ್ತಿ ಟೈಮು ಮಣ್ಣಲ್ಲಿ ಕಡಿಯುತ್ತದ್ದು. ಈ ನೀರು, ಕೆಸರು, ಮಣ್ಣಿರುತ್ತೆ, ಮಣ್ಣನ್ನು ಎರ್ಚ್ಕೊಳ್ಳೋದು, ಹುಳ ಬರದೆ. ಸೊ ಆ ಥರ ಎಲ್ಲ ಪ್ರತಿಕ್ರಿಯೆ ನ್ಯಾಚುರಲಾಗಿ ಅದೇ ಮಾಡ್ಕೊತಾ ಇರುತ್ತೆ, ನ್ಯಾಚುರಲ್ ಅಲೈನ್ಮೆಂಟ್ ಹಾಕೋತಾ ಇರುತ್ತೆ. ಹಾಕ್ಕೊತಾ ಇರುತ್ತೆ. ಸೊ ಕೆರೆಯಲ್ಲೇ ಇದಿರುತ್ತೆ, ಅದು ಮಣ್ಣು ಮತ್ತು ನೀರನ್ನ ಮಿಕ್ಸ್ ಮಾಡಿ ಎರ್ಚ್ಕೊತಾ ಇರುತ್ತೆ ಮೇಲೆ. ಊಟ ತಿನ್ನುತ್ತೆ, ಮತ್ತೆ ನೋವಿಗೆ ಮತ್ತೆ ಹಾಕ್ಕೊತಾ ಇರುತ್ತೆ, ಇಲ್ಲಾಂದರೆ ಹುಳ ಆಗಿಬಿಡುತ್ತೆ. ಸೊ ಅದನ್ನು ತಡೆಯೋಕ್ಕೆ ಆ ಥರ ಮಾಡ್ತಾಯಿತ್ತು ಅದು. ಸೊ ಅದಕ್ಕೆ ನಾವು ಟ್ಯಾಬ್ಲೆಟ್ಸು ಕೊಡ್ತಾಯಿದ್ವಿ. ಸೊ ಟ್ಯಾಬ್ಲೆಟ್ಸ್ ಏನಂದರೆ ಡೈರೆಕ್ಟಾಗಿ ಹೋಗಿ ಕೊಡೋಕ್ಕಾಗಲ್ಲ, ಆ ಟೈಮಲ್ಲಿ ಡಾಟಿಂಗ್ ಮಾಡಿ ರಿಸ್ಕ್ ತೊಗೊಳಕ್ಕಾಗಲ್ಲ. ಸೊ ಏನು ಮಾಡ್ತಾಯಿದ್ವಿ, ಈ ಮೆಲಾಕ್ಸಿಕಾಮ್ ಅಂತ ಟ್ಯಾಬ್ಲೆಟ್ಸ್ ಇತ್ತು, ಅದನ್ನು ಬಾಳೆಹಣ್ಣಲ್ಲಿ ಹಾಕೋದು, ಬಾಳೆಹಣ್ಣಲ್ಲಿ ಅದು ಮುಂದೆ ಇಟ್ಟು ಓಡಿ ಬರೋದು, ಅದು ಬಂದು ಸ್ವಲ್ಪ ಮುಂದೆ ಬಂದು ತಿನ್ನೋದು. ಸೊ ಆ ಥರ ಇದು ಮಾಡಿ ಒಂದು ವಾರ ಆಯಿತು, ಹೀಲ್ ಆಯ್ತದು. ಓಕೆ, ಸೊ ಅದನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ವಿ. ಮತ್ತು ಅದಾಗಿದ್ದು ಒಂದು 2 ತಿಂಗಳಿಗೆ ಮತ್ತೆ ಸೊಂಡ್ಲು ತೂತು ಮಾಡ್ಕೊತು. ಸೊ ಸೊಂಡ್ಲಲ್ಲಿ ಒಂದು ತೂತಿತ್ತು ಅದಕ್ಕೆ. ಓಕೆ, ಸೊ ಅದು ನೀರು ಕುಡಿಯೋವಾಗ ಸೊಳ್ಳು ಈ ಕಡೆ ಆ ಕಡೆ ನಲ್ಲಿ ಥರ ಹೋಗ್ತಾಯಿತ್ತು ನೀರು, ಫೌಂಟೇನ್ ಥರ. ಸೊ ಅದು ಹೆಂಗೆ ಕುಡಿಯೋವಾಗ ಬಾಯಲ್ಲಿ ಎತ್ಕೊಳ್ತಾ ಇದ್ದೆ, ಅರ್ಧ ನೀರು ಇಲ್ಲೇ ಹೋಗ್ತಾಯಿತ್ತು. ಸೊ ಅದನ್ನು ಚುಚ್ಕೊಂಡ್ಬಿಟ್ಟಿದೆ. ಅದು ಹೆಂಗಾಗಿದೆ ಅಂತ ಗೊತ್ತಾಗಿಲ್ಲ ಅದು. ಓಕೆ, ಸೊ ಸೊಳ್ಳಿಲ್ಲಿದ್ದರೆ ಈ ಟಿಪ್ಪಲ್ಲಿ ತೂತಾಗಿದೆ. ಸೊ ನೀರು ಎತ್ಕೊಂಡ್ರೆ ನೀರು ಸೋರ್ತಾ ಇರುತ್ತೆ. ಸೊ ಆ ಥರ. ಸೊ ಅವಾಗೂ ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ಟು ಅವಾಗೂ ಸ್ವಲ್ಪ ರೆಡಿ ಮಾಡಿದ್ವಿ. ಸೊ ಅದೇನಾಯಿತು, ಬನ್ನೇಘಟ್ಟ ಸುತ್ತಮುತ್ತನೇ ಇತ್ತು. ಸೊ ಇದೇನಾಯಿತು, ಇದು ರಂಗ ಸ್ಟೋರಿಗೆ ಮತ್ತೆ ಮಿಕ್ಸ್ ಆಗುತ್ತೆ. ಯಾಕಂದ್ರೆ ರಂಗ ಏನು ಮಾಡ್ತಾಯಿತ್ತು, ಆ ಕಡೆ ಹೋಗಿ ಬರ್ತಾಯಿತ್ತು ರಂಗ ಅಂಡ್ ಗ್ಯಾಂಗ್. ಇಲ್ಲಿ ತುಮಕೂರಿಗೆ, ತುಮಕೂರು, ಸಾಗರದುರ್ಗ, ಹೈಯೆಸ್ಟ್ ಹೋಗಿರೋದು ಹಿರಿಯೂರು, ಚಿತ್ರದುರ್ಗ. ಅಲ್ಗಂಟೆ ಹೋಗ್ಬಿಡೋಣ. ಹಾಂ, ಟೋಲ್ ಇಲ್ಲ, ಏನಿಲ್ಲ. ಸೊ ಹೋಗಿ ಬರ್ತಾ ಏನಿಲ್ಲ. ಸೊ ವರ್ಷಕ್ಕೊಂದ್ಸತಿ ಹೋಗಿ ಬರ್ತಾ ಇತ್ತು. ಸೊ ಈ ನಮ್ಗೆ ಯಾವಾಗೂ ಈ ಸಿದ್ಧಾನೆ ಅದ್ರ ಜೊತೆ ಹೋಗಿರೋದು ಇದಿಲ್ಲ, ರೆಕಾರ್ಡ್ ಇರಲಿಲ್ಲ. ಓಕೆ, ಹೋಗಿರ್ಬೋದು, ಹೋಗಿರಲ್ಲ ಅಂತ ಹೇಳೋಕ್ಕಾಗಲ್ಲ. ನಮ್ಮಲ್ಲೆಲ್ಲೂ ರೆಕಾರ್ಡ್ ಇರಲಿಲ್ಲ. ಯಾಕಂದ್ರೆ ನಮ್ಮದು ಎಲ್ಲ ಆನೆ ಇಲ್ಲಿಂದ ಹೋದರೆ, ಸೊ ಇಲ್ಲಿಂದ ಕಗ್ಲಿಪುರ ಹೋದ್ರೆ ಅವ್ರು ಮೆಸೇಜ್ ಕೊಡ್ತಾರೆ. ಸೊ ಸೇಯಿಂಗ್ ದಟ್ ಇಲ್ಲಿ ಯಾವುದೋ ಆನೆ ಬಂದಿದೆ, ಅದು ಯಾವ ಕಡೆ ಹೋಗ್ತಾ ಇದೆ ಅಂತ ಅವ್ರು ಮೆಸೇಜ್ ಕೊಡ್ತಾರೆ. ಬನ್ನೇಘಟ್ಟ ಸ್ಟಾಫ್ ಏನು ಮಾಡ್ತಾರೆ, ಅದನ್ನು ಹಿಂದುಗಡೆ ಕಳಿಸೋದು, ಆ ಥರ ಮಾಡ್ತಾರೆ. ಸೊ ಆ ಥರ ಯಾವುದೂ ಈ ಸಿದ್ಧ ಇನ್ಸಿಡೆಂಟಲ್ಲಿ ಆಗಿಲ್ಲ. ಅದು ನಮ್ಮ ಡೈರೆಕ್ಟಾಗಿ ಕುಂಬಳಗೂಡಿಗೆ ಹೋಗಿದೆ ಒಂದು ಸಲ. ಯಾರು, ರಂಗ? ಸಿದ್ಧ ಕುಂಬಳಗೂಡು ಹೋಗ್ಬಿಟ್ಟವನೆ. ಕುಂಬಳಗೂಡು ಹೋಗಿದ್ರೆ. ಸೊ ನಾವು ಯಾವುದೋ ನಾನು ಅವಿನಾಶ್ ಅಂತ ನಮ್ಮ ನ್ಯಾಷನಲ್ ಡೈರೆಕ್ಟ್ರು. ಸೊ ಅವರು ಸುಮಾರು ವರ್ಷದಿಂದ ಆನೆ ಬಗ್ಗೆನೇ ಕೆಲಸ ಮಾಡ್ತಾರೆ. ನಾನು ಅವಿನಾಶ್ ಒಂದು ಕ್ಯಾಮ್ರಾ ಟ್ರಾಪ್ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ವಿ. ಒಬ್ಬರು ಫೋನ್ ಬಂತು ನಮಗೆ. ಸೊ ಈ ಥರ ಸಿದ್ಧ ಇಂಜುರಿ ಆಗಿಬಿಟ್ಟಿದೆ, ಸೊ ಇಲ್ಲಿ ಕುಂಬಳಗೂಡು ಹತ್ರ ದೊಡ್ಡಾದ ಮರದ ಹತ್ರ ಇದೆ ಅಂತ ಫೋನ್ ಬಂತು. ಸೊ ಆಯಿತು ಅಂತ ನಾವು ಬಂದು, ಯಾಕಂದರೆ ನಾವು ಸ್ಟಡಿ ಮಾಡಿರೋ ಅನಿಮಲ್ಲು, ಸೊ ಅದ್ರದ್ದು ಏನಾಗಿದೆ ಅಂತ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಸೊ ಹೋದ್ವಿ ಇಮಿಡಿಯೇಟಾಗಿ. ಸೊ ಇಮಿಡಿಯೇಟಾಗಿ ಹೋಗಿದ್ರೆ ಏನಾಗಿದೆ, ಒಂದು ತೋಟದಲ್ಲಿ ನಿಂತ್ಕೊಂಡಿದೆ. ಸೊ ತೋಟದಲ್ಲಿ ನಿಂತ್ಕೊಂಡಿದ್ದೆ, ಕಾಲು ಮುರಿದೋಗಿದೆ. ಸೊ ಅದೇನಾಗಿದೆ, ಸೊ ಅದು ಕುಂಬಳಗೂಡಿಗೆ ಹೋಗಿ ಅಲ್ಲಿ ಮೇಯೋದು ಇಲ್ಲ ಮಾಡ್ತಾಯಿದ್ದೆ. ಇಲ್ಲೇನು ಮಾಡ್ತಾಯಿತ್ತು, ಕಾಡಲ್ಲಿಂದ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಆಯಿತು, ಬೆಳಗ್ಗೆ ಆಗೋಷ್ಟೊತ್ತೆ ಕಾಡಿಗೆ ವಾಪಸ್ ಬಂದುಬಿಡ್ತಾಯಿತ್ತು. ಸೊ ಅಲ್ಲಿ ರಂಗ ಆ್ಯಂಡ್ ಗ್ಯಾಂಗ್ ಜೊತೆ ಹೋಗಿದೆ ಅಥವಾ ಬೇರೆ ಆನೆ ಜೊತೆ ಹೋಗಿದೆ, ತೋಟದಲ್ಲಿ ಮೇಯ್ತಾ ಇದೆ, ಬೆಳಕಾಗಿದೆ, ಯಾವ ಕಡೆ ಹೋಗಬೇಕು ಅಂತ ಗೊತ್ತಾಗಿಲ್ಲ ಇದಕ್ಕೆ.
ಕಾಡು ಇನ್ನೂ ದೂರ ಇರುತ್ತೆ. ಇಲ್ಲೇನು ಮಾಡ್ತಾಯಿತ್ತು, ನೀರಲ್ಲಿ ಹೋಗಿ ಇರ್ತಾಯಿತ್ತು. ಎಲ್ಲಿ ಹೋಗಬೇಕು ಅಂತ ಗೊತ್ತಾಗಿಲ್ಲ ಇದಕ್ಕೆ. ಸೊ ಬೆಳಕಾಗ್ಬಿಟ್ಟಿದೆ. ಫಸ್ಟ್ ಎಕ್ಸ್ಪೀರಿಯನ್ಸ್ ಅದು. ಫಸ್ಟ್ ಎಕ್ಸ್ಪೀರಿಯೆನ್ಸು. ಬೆಳಕಾದಾಗ ಏನಾಗಿದೆ, ಜನ ಅದನ್ನ ಓಡ್ಸೋಕ್ಕೆ ಶುರು ಮಾಡಿದ್ದಾರೆ. ಸೊ ಓಡ್ಸೋಕ್ಕೆ ಶುರು ಮಾಡಿದಾಗ ಏನು ಮಾಡಿದೆ, ಒಂದು ಈ ಥರ ಸಿಮೆಂಟ್ ರೋಡಲ್ಲಿ ಬಂದಿದೆ, ಒಂದು ಹಳ್ಳದಲ್ಲಿ ಬಿದ್ದುಬಿಟ್ಟಿದೆ. ಸೊ ಹಳ್ಳದಲ್ಲಿ ಬಿದ್ದಾಗ ಏನಾಯಿತು, ಕಾಲು ಮುರ್ಕೊಂಬಿಟ್ಟಿದೆ. ಆನೆ ಕಾಲೇ ಮುರಿದೋಗಿತ್ತು. ಆನೆ ಕಾಲೇ ಮುರಿದೋಗಿದೆ. ಸೊ ಹಳ್ಳದಲ್ಲಿ ಒಂದು ಯಾರೋ ಒಬ್ರು ಪಬ್ಲಿಕ್ ವೀಡಿಯೋ ತೊಗೊಂಡಿದ್ದಾರೆ. ಸೊ ಬೀಳೋದು ನೀಟಾಗಿ ಗೊತ್ತಾಗುತ್ತೆ. ಎಲ್ಲ ಆನೆ ಬಿತ್ತು ಅಂತಾರೆ, ಹಂಗೆ ಬಿದ್ದೋಗುತ್ತೆ. ಸೊ ಮತ್ತು ಅದು ಒಂದು ಕಣ್ಣು ಸ್ವಲ್ಪ ವೀಕ್ ಇತ್ತು, ಅಷ್ಟೊಂದು ಕಾಣಿಸ್ತಾ ಇರಲಿಲ್ಲ ಕಣ್ಣು. ಸೊ ಆ ಥರ ಇನ್ಸಿಡೆಂಟ್ ಆಯಿತು. ಸೊ ಅದಾದಮೇಲೆ ನಾವು ಹೋದ್ವಿ, ನೋಡಾದ್ಮೇಲೆ ಆನೆ ಸಿಕ್ತು. ಸೊ ಅದಾದಮೇಲೆ ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ಕೊಡೋಕ್ಕೆ ಇದು ಮಾಡ್ತಾಯಿದ್ವಿ. ಸೊ ವೈಲ್ಡ್ ಎಲಿಫೆಂಟ್ ಬೇರೆ, ಸೊ ಹತ್ರ ಹೋಗಂಗಿಲ್ಲ. ಸೊ ದೂರದಿಂದನೇ ಏನಾದರೂ ಮಾಡಬೇಕು. ಸೊ ಅಲ್ಲಿ ಕುಂಬಳಗೂಡೆಲ್ಲ ನಮ್ಮ ಬೆಂಗಳೂರಲ್ಲಿ ಕೇಳಬೇಕಾ, ಆನೆ ಅಂತ ಹೇಳಿದ್ರೆ ಇಡೀ ಬೆಂಗಳೂರೇ ಬಂದು ಕೆಲಸ ಮಾಡೋಕ್ಕೂ ಬಿಡಲ್ಲ, ಅವರು ಮಾಡಲ್ಲ, ಆನೆ ಅಂತ ಕೂಗಾಡ್ಕೊಂಡು ಸುತ್ತಮುತ್ತ ಇದು ಮಾಡ್ತಾರೆ. ಸೊ ಅದು ಕ್ರೌಡ್ ಕಂಟ್ರೋಲಿಂಗ್ ಎಲ್ಲ ಮಾಡಿದ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟು. ಟ್ಯಾಂಕರ್ ಎಲ್ಲ ತರಿಸಿ ಅದಕ್ಕೆಲ್ಲ ಇದು ಮಾಡಿ, ಸೊ ಅದನ್ನೆಲ್ಲ ಸ್ವಲ್ಪ ಫೋಟೋಗ್ರಾಫ್ಸ್ ಎಲ್ಲ ಎಲ್ಲಿ ಇಂಜುರಿ ಆಗಿದೆ ಎಲ್ಲ ಇನ್ಸ್ಪೆಕ್ಷನ್ ಮಾಡಿ, ಸೊ ಅದಕ್ಕೆ ಟ್ಯಾಬ್ಲೆಟ್ ಕೊಡುವಂಥದ್ದು ಎಲ್ಲ ಮಾಡಿದ್ವಿ. ಯಾಕಂದರೆ ಈ ಪ್ರಾಣಿಗಳಲ್ಲಿ ಸೊ ಕೈಕಾಲು ಏನಾದರೂ ಮುರಿದುಬಿಟ್ರೆ ಸೊ ಸುಮಾರು ಪ್ರಾಬ್ಲಮ್, ಅರ್ಧ ಜೀವ ಹೋದಂಗೆ ಅದಕ್ಕೆ. ಎಸ್ಪೆಷಲಿ ಆನೆಗೆ ಆಗಲ್ಲ, ಯಾಕಂದರೆ ಮನುಷ್ಯರಾಗಿ ಇವಾಗ ಕೈ ಮುರಿದೋದ್ರೆ ಏನು ಮಾಡ್ತಾರೆ, ಬಟ್ಟೆ ಕಟ್ಕೊಡ್ತಾರೆ. ಆನೆ ಕಟ್ಟಿದ್ರೆ ಸುಮ್ಮನೆ ಇರುತ್ತಾ? ಎಷ್ಟು ಗಟ್ಟಿ ಅಂತ ಕಟ್ಟೋಕ್ಕಾಗುತ್ತೆ ಆನೆಗೆ? ಸೊ ಕಟ್ಟೋಕ್ಕಾಗಲ್ಲ. ಸೊ ಅದನ್ನು ಕೈನ ಅಥವಾ ಕಾಲನ್ನ ಮುರಿದಿರೋ ಜಾಗನ ಮೂವ್ ಮಾಡದೇ ಇರೋ ಥರ ಆಗಬೇಕು, ಆ ಕ್ಯಾಸ್ಟಿಂಗ್ ಹಾಕಬೇಕು. ಓಕೆ, ಅದಕ್ಕೆ ಸ್ವಲ್ಪ ಟೈಮ್ ಬೇಕು. ಅದೆಲ್ಲ ಆನೆಯಲ್ಲಿ ಸಾಧ್ಯ ಇಲ್ಲ. ಓಕೆ, ಸೊ ಒಂದು ನ್ಯಾಚುರಲ್ಲಾಗಿ ಹೀಲ್ ಆಗಬೇಕು. ಏನು ಏರ್ ಫ್ರ್ಯಾಕ್ಚರಿಂದ ನ್ಯಾಚುರಲ್ಲಾಗಿ ಹೀಲ್ ಆಗುತ್ತೆ. ಸೊ ಮೇಜರ್ ಆಗಿದ್ದರೆ ಅದು ಸ್ವಲ್ಪ ತುಂಬ ಕಷ್ಟ ಆಗುತ್ತೆ. ಓಕೆ, ಸೊ ಅದೆಲ್ಲ ಗೊತ್ತಿತ್ತು, ಆದರೂ ಒಂದು ಉಳಿಸೋಣ ಅಂತ ಒಂದು ಪ್ರಯತ್ನ. ಸೊ ಅದು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ವಿ. ಸೊ ಪೇಯ್ನ್ ಕಿಲ್ಲರ್ ಮಾತ್ರ ಕೊಡ್ತಾಯಿದ್ವಿ, ಬೇರೆ ಏನೂ ಕೊಡೋಕ್ಕೆ ಸಾಧ್ಯ ಆಗ್ತದೆ. ಆ್ಯಂಟಿಬಯೋಟಿಕ್ಕು ಪೇಯ್ನ್ ಕಿಲ್ಲರು ಎರಡು ಕಾಂಬಿನೇಷನಲ್ಲಿ ಕೊಡ್ತಾಯಿದ್ವಿ. ಅದನ್ನಾಗಿತ್ತು ಈ ಮಂಚಿನಬೆಲೆ ಡ್ಯಾಮಿಂದ ಒಂದು 15-20 ಕಿಲೋಮೀಟ್ರ್ ದೂರ ಇತ್ತು. ಸೊ ನಾವು ಎಲ್ಲಿ ಆನೆ ನೋಡಿರ್ತೀವೋ ಅಲ್ಲಿ ಊಟ ಕೊಡೋದು ಅದಕ್ಕೆ. ಓಕೆ, ಅದೇ ನ್ಯಾಚುರಲಾಗಿ ಅವ್ರದ್ದು ತೋಟ ತಿನ್ನುತ್ತೆ. ಮತ್ತು ಸಾಯಂಕಾಲ ಬರೋದು, ಮತ್ತು ನೆಕ್ಸ್ಟ್ ಡೇ ಹೋಗೋದು. ಸೊ ಇದೇ ಥರ ನಡೀತಾ ಇತ್ತು. ಸೊ ಒಂದು ದಿವಸ ಎಲ್ಲ ಜನ ಇದು ಮಾಡೋಕ್ಕೆ ಶುರು ಮಾಡಿಬಿಟ್ರು. ಇಷ್ಟು ದಿವಸ ಅಂತ ತೋಟದಲ್ಲಿ ಇಟ್ಕೊಂಡಿರ್ತಾರೆ ಆನೆನ. ಸೊ ಅಲ್ಲಿ ಆನೆ ಇದ್ದಷ್ಟು ತಿಂತಾ ಇರುತ್ತೆ. ಸೊ ಕಾಲು ಬೇರೆ ಮುರ್ಕೊಂಡಿದೆ. ಸೊ ರೋಡ್ ಗಿಡ್ಗೆ ಏನಾದರೂ ಬಂದರೆ ಗಾಡಿ ಏನೂ ಹೋಗೋಕ್ಕಾಗಲ್ಲ, ಫುಲ್ ಬ್ಲಾಕ್. ಮತ್ತು ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟು ಒಂದು 5-6 ಜನ 24/7 ಅಲ್ಲೇ. ಯಾಕಂದರೆ ಏನು ಬೇಕೋ ಆಗ್ಬೋದು ಆನೆಗೆ. ಸೊ ಆನೆ ನ್ಯಾಚುರಲ್ಲಾಗೂ ಸಾಯ್ಬೋದು, ಇಲ್ಲ ಅದು ಬೇರೆಯವ್ರನ್ನ ಹೊಡಿಬೋದು. ಯಾಕಂದರೆ ಜನ ಇರೋವಂಥ ಪ್ರದೇಶದಲ್ಲಿದೆ, ಅದು ಒಂದು ಕಾಡು ಪ್ರದೇಶದಲ್ಲಿ ಇಲ್ಲ. ಯಾಕಂದರೆ ಇವಾಗ ಪೋಚರ್ಸ್ ಏನಾದರೂ ಸಿಕ್ಕಿದ್ರೆ ದಂತನೂ ವ್ಯಾಲ್ಯೂಬಲ್ ಇದೆ. ಓಕೆ, ಅದು ಪ್ರಾಣನೂ ಇಂಪಾರ್ಟೆಂಟು, ಅದ್ರ ಸೆಕ್ಯೂರಿಟಿನೂ ಇಂಪಾರ್ಟೆಂಟು, ಜನನೂ ಇಂಪಾರ್ಟೆಂಟು. ಎಲ್ಲ ಆ್ಯಂಗಲಲ್ಲೂ ನೋಡಬೇಕಾಗುತ್ತೆ. ಮತ್ತು ಸಿಟಿಲೇನು ಲೈನು, ಈ ಕರೆಂಟ್ ಲೈನ್, ಅದ್ರದ್ದು ಪ್ರಾಬ್ಲಮ್ ಇರುತ್ತಲ್ವಾ, ಹೈ ಟೆನ್ಷನ್ ಲೈನು. ಹೈ ಟೆನ್ಷನ್ ನಾರ್ಮಲ್ ಇದೇ ಇರಲಿ. ಸೊ ಮನೆಗೆ ಕೊಡ್ತಾರಲ್ಲ 24 kV ಲೈನು, ಸೊ ಅದೇ ಇರಲಿ. ಸೊ ಆನೆ ಹೈಟ್ಗೆ ಏನಾದರೂ ಇದ್ಬಿಟ್ರೆ, ಸೊಳ್ಳೆ ಇದ್ದರೆ ಇಮಿಡಿಯೇಟಾಗಿ ಹೋಗ್ಬಿಡುತ್ತೆ. ಅದನ್ನೂ ನೋಡ್ಕೋಬೇಕು ಅವರು. ಸೊ ಇಷ್ಟೆಲ್ಲ ಸುಮಾರು ರಿಸ್ಕ್ ಇತ್ತು. ಬಟ್ ಆದರೂ ಒಂದು ಪ್ರಯತ್ನ ಪಡೋಣ ಅಂತ ಡಿಪಾರ್ಟ್ಮೆಂಟ್ ಅವರು ಸೇರಿ, ನಾವು ಸೇರಿ ಎಲ್ಲ ಪ್ರಯತ್ನ ಪಟ್ವಿ. ಸೊ ಅದನ್ನು ಹೆಂಗಾದರೂ ಮಾಡಿ ಒಂದು ಸೇಫ್ ಜಾಗಕ್ಕೆ ಸೇರಿಸ್ಬೇಕು. ಕಾಡಿಗೆ ಸೇರಿಸ್ಬೇಕಂದ್ರೆ 15-20 ಕಿಲೋಮೀಟ್ರು. ಅದಕ್ಕೆ ದಿನಕ್ಕೆ ನಡೀತಾ ಇದ್ದಿದ್ದು 2 ಅಥವಾ 3 ಕಿಲೋಮೀಟ್ರ್ ಅಷ್ಟೇ. ಯಾಕಂದರೆ ಕುಣ್ತಾ ಇತ್ತು, 3 ಕಾಲಲ್ಲೇ ಓಡಬೇಕಾಗಿತ್ತು. ಮತ್ತು ರಾತ್ರಿ ಯಾವುದೇ ಆನೆ ಡ್ರೈವಿಂಗ್ ಆಪ್ರೇಷನ್ ಏನೇ ಮಾಡಲಿ ರಾತ್ರಿ ಮಾಡಲ್ಲ, ಎಲ್ಲ ಡೇ ಟೈಮಲ್ಲಿ ಮಾಡಲ್ಲ, ಎಲ್ಲ ನೈಟ್ ಟೈಮಲ್ಲಿ ಮಾಡೋದು. ಯಾಕಂದರೆ ಡೇ ಟೈಮಲ್ಲಿ ಅದು ಬೈಕ್ಗೆ ಅಥವಾ ಸೌಂಡ್ಗೆ ಹೋಗಲ್ಲ. ಸೊ ರಾತ್ರಿ ಮೂವ್ ಆಗುತ್ತೆ ಅದು. ಸೊ ನೈಟ್ ಟೈಮ್ ಓಡಿಸ್ತಾ ಇದ್ವಿ, ಬೆಳಿಗ್ಗೆ ಅಲ್ಲೇ ಬಿಟ್ಬಿಡೋದು ಆನೆನ. ಸೊ ಕಾವಲು ಕಾಯೋದು, ಅದು ತಿಂತಾ ಇರುತ್ತಾ ಇಲ್ಲ ಮಲಗಿರುತ್ತಾ ಇಲ್ಲ ಊಟ ತಗೊಂಬಂದು ಹಾಕ್ತಾಯಿದ್ವಿ. ಸೊ ಅದಾಗ್ಬಿಟ್ಟು ರಾತ್ರಿ ಆಗಿತ್ತನ್ನ ನಡೆಯೋಕ್ಕೆ ಶುರು ಆಗ್ತಾಯಿತ್ತು. ಒಂದು ಇನ್ಸಿಡೆಂಟ್ ಏನಾಗ್ಬಿಡ್ತು, ಒಂದು ಲೇಔಟಲ್ಲಿ ಮಲ್ಕೊಂಬಿಟ್ಟಿತ್ತು. ಓಕೆ, ನಾನು ನಮ್ಮ ಅವಿನಾಶು ಮತ್ತು ನಮ್ಮ ಚೇರ್ಮನ್ನು ಎಲ್ಲ ಒಂದು ಸಾಯಂಕಾಲ ಹಂಗೆ ಹೋದ್ವಿ. ಸೊ ಅದೇನಾಯಿತು, ಒಂದು ಲೇಔಟ್ ಅದು. ಸೊ ಅಲ್ಲೇನಾಗಿದೆ, ಆನೆ ಮಲ್ಕೊಂಡಿದೆ. ಸೊ ಸುತ್ತ ಜನ ಇದ್ದಾರೆ. ಸೊ ಅದೇ ಲೇಔಟ್ ಪ್ಲ್ಯಾನ್ ಮಾಡೋಕ್ಕೆ ಫುಲ್ ಎಲ್ಲ ಕಡೆ ಅಗದ್ಬಿಟ್ಟಿದ್ದಾರೆ. ಸೊ ಇದೋಗಿ ಮಲ್ಕೊಂಡಿದೆ. ಸೊ ನಾವೇನು ಮಾಡಬೇಕು, ಡಿಪಾರ್ಟ್ಮೆಂಟವರು ಇದನ್ನು ಕಾಡಿಗೆ ತಲುಪಿಸ್ಬೇಕು. ಹತ್ರ ಕಾಡು ಯಾವುದು, ಮಂಚಿನಬೆಲೆ ಡ್ಯಾಮು. ಸೊ ಅಲ್ಲಿಗೆ ತಲುಪಿಸ್ಬೇಕು ಇದನ್ನು. ಸೊ ಓಡ್ಸೋಕ್ಕೆಲ್ಲ ಇದು ಮಾಡ್ತಾಯಿದ್ದಾರೆ, ಆನೆ ಎದ್ದೇಳ್ತಾ ಇಲ್ಲ. ಸೊ ಮಲಗಿದೆ. ಸೊ ಆನೆನ ಫೋರ್ಸ್ಫುಲಿ ಎಬ್ಬಿಸೋಕ್ಕಾಗಲ್ಲ. ಓಕೆ, ಅದು ಇದ್ದೇಳಿ ನ್ಯಾಚುರಲಾಗಿ ಮೂವ್ಮೆಂಟ್ ಆಗಿ, ಯಾಕಂದರೆ ಜಾಸ್ತಿ ನಾವು ಮಾಡೋಕ್ಕೋದ್ರೆ ಅದು ಕಾಲ್ಗಿನ ತೊಂದರೆ ಆಗುತ್ತೆ. ಓಕೆ, ಸೊ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಆನೆ ಬಂತು, ಎದ್ದೇಳ್ತು. ಸೊ ಎದ್ದೇಳ್ತು, ಎಲ್ಲ ಆಯಿತು. ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದು ವೆಹಿಕಲ್ನ ಇದು ಮಾಡಿದ್ರು. ನಾವು ಏನು ಮಾಡಿದ್ವಿ, ಗಾಡಿನ ಹಾಕಿದ್ವಿ. ಸೊ ನಮ್ಮ ಡೈರೆಕ್ಟರ್ ಏನು ಹೇಳಿದ್ರು, ಅದು ಗಾಡಿನ ತೆಗಿತೀನಿ, ಆನೆ ಅದೇ ರೋಡಲ್ಲಿ ಹೋಗಬೇಕು ಅಂತ. ಇವರಿಲ್ಲ, ಆನೆ ಹತ್ರ ಬಂದುಬಿಟ್ಟಿದೆ, ಡಿಸ್ಟರ್ಬ್ ಮಾಡೋದು ಬೇಡ, ಇವಾಗ ಇರಲಿ, ಏನು ತೊಂದರೆ ಆಗೋಲ್ಲ ಅಂತ ಹೇಳ್ಬಿಟ್ರು.
ಓಕೆ. ಸೊ ಗಾಡಿನ ಆನೆ ಸುಮ್ಮನೆ ಬಿಡುತ್ತಾ? ಸೊ ಸುಮ್ಮನೆ ಬಿಡಲ್ಲ. ಸೊ ನಮ್ಮ ಗಾಡಿ ಮುಂದೆ ಇತ್ತು. ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಬಂದು ಅಲ್ಲೇ ನಿಲ್ಲಿಸಿದ್ದಾರೆ ಗಾಡಿ, ಜೀಪು. ಸೊ ದೇವರಾಜ್ ಅಂತ ಒಬ್ಬರು ಒಳ್ಳೆ RFO ಇದ್ದರು, ಕಗ್ಲಿಪುರದಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರು ಡ್ರೈವರ್ ತಂದು ಹಿಂದೆ ಜೀಪ್ ನಿಲ್ಲಿಸಿದ್ರು. ಸೊ ಇಬ್ಬರು ಹೋಗಿ ಆನೆನ ನೋಡ್ತಾ ಇದ್ವಿ. ಆನೆ ನೋಡಿದ್ರೆ ಜೀಪ್ ಕಡೆನೇ ಬರ್ತಾಯಿದೆ. ಸೊ ಬಿಟ್ಟರೆ 2 ಜೀಪು ಹೋಗುತ್ತೆ. ಸೊ ಪಟಾಕಿ ಹೊಡಿಯೋಂಗಿಲ್ಲ ನಾವು, ಯಾಕಂದರೆ ಆನೆಗೆ ಡಿಸ್ಟರ್ಬ್ ಆಗುತ್ತೆ, ಕಾಲು ಬೇರೆ ಸರಿ ಇಲ್ಲ. ಕಾಲು ಬೇರೆ ಸರಿ ಇಲ್ಲ. ಸೊ ಆನೆ ಮೂವ್ ಆಗೋಷ್ಟು ಜಾಗ ಇದೆ ಸೈಡಲ್ಲಿ. ಸೊ ಇವರು ನಮ್ಮ ಡೈರೆಕ್ಟ್ರ್ ಎಲ್ಲ ಇದು ಮಾಡ್ತಾಯಿದ್ರೆ, ನನ್ನ ಗಾಡಿ ಹೋಯ್ತು ಇವತ್ತು, ಹಂಗೆ ಹಿಂಗೆ. ಸೊ ಆನೆ ಬಂತು, ಗಾಡಿ ಹತ್ರ ಬಂತು, ಗಾಡಿ ಬಾನೆಟ್ನ ಮುಟ್ತು. ಓಕೆ, ಒಂದೇ ಒಂದು ಸ್ಕ್ರ್ಯಾಚ್ ಇಲ್ಲ, ಒಂದೇ ಒಂದು ಡೆಂಟ್ ಇಲ್ಲ. ಓಕೆ. ಸೊ ಅದಾಗಿದ ತಕ್ಷಣ ಮುಂದಕ್ಕೆ ಹೋಯ್ತು, ಹೊಡಿಲಿಲ್ಲ, ಏನೂ ಮಾಡಿಲ್ಲ, ಮುಂದಕ್ಕೆ ಹೋಯ್ತು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗಾಡಿ ಇತ್ತು, ಅದು ಏನಾಯಿತು ಅಂತ ಗೊತ್ತಿಲ್ಲ, ಕೊಂಬ ಕೆತ್ತುಬಿಡ್ತು ಗಾಡಿನ. ಸೊ ಇದು ಗ್ಲಾಸ್ ಒಳಗಡೆ ಹೋಗಿ ರೇಡಿಯೇಟರ್ ಎಲ್ಲ ತೂತಾಗೋಯ್ತು, ಎತ್ತುಬಿಟ್ಟು ಹಂಗೆ ಬಿಡ್ತು. ಸೊ ಅವಾಗ ಇವರು ಹೇಳ್ತಾಯಿದ್ರು, ಯಾರು ಅವರು RFO ದೇವರಾಜು, ಅದಕ್ಕೆ ಯಾರು ಏನು ಅಂತ ಗೊತ್ತು, ರಿಸರ್ಚರ್ಸ್ ನೀವು ಹೋಗ್ತೀರಾ ಅದನ್ನ ಆನೆ ಅಬ್ಸರ್ವ್ ಮಾಡಿಕೊಂಡು ಸುಮ್ಮನೆ ಇರ್ತೀರಾ, ಪಟಾಕಿ ಹಾಕಿ ಓಡಿಸಿ, ಅದಕ್ಕೂ ತಲೆಯಲ್ಲಿದೆ ಅದು, ಯಾವ ಗಾಡಿ ಓಡಿಸುತ್ತೆ, ಯಾವ ಗಾಡಿ ಸುಮ್ಮನೆ ಬಿಡುತ್ತೆ. ಸೊ ಅದೊಂದು ಇನ್ಸಿಡೆಂಟ್. ಸೊ ಅವತ್ತು ಅವ್ರ ಗಾಡಿ ರಿಪೇರಿ ಆಯಿತು ನಮ್ಮ ಜೊತೆನೇ. ಇಲ್ಲ, ಅವರು ಗೊತ್ತಿತ್ತು ಅದು ಆಗುತ್ತೆ ಅಂತ, ಯಾಕಂದರೆ ಆ ಕ್ಷಣದಲ್ಲಿ ಗಾಡಿ ಇದ್ದಿದ್ರೆ ಡಿಸ್ಟರ್ಬ್ ಆಗ್ತಾಯಿತ್ತು ಆನೆ. ಸೊ ಆನೆನ ಬೇರೆ ಕಡೆ ಓಡಿಸ್ದಂಗೆ ಇದಾಗ್ತಾಯಿತ್ತು. ಅದು ಈ ಆಲ್ರೆಡಿ ಕಾಲು ಮುರಿದಿದೆ, ಎಲ್ಲ ಕಡೆ ಈ ಹಳ್ಳ ಆಗದಿರೋದು, ಏನಾದರೂ ಬಿದ್ದಿದ್ದೋದ್ರೆ ಪ್ರಾಬ್ಲಮ್ ಆಗ್ತಾಯಿತ್ತು. ಸೊ ಅದಕ್ಕೆ ಸುಮ್ಮನೆ ಇದ್ವಿ ಅಷ್ಟೇ. ಓಕೆ. ಸೊ ಗಾಡಿ ರಿಪೇರಿ ಆಯಿತು. ಅವರು ಅವತ್ತು ನೈಟ್ ನಮ್ಮ ಜೊತೆನೇ ಇದ್ದರು. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ಆಯಿತು. ಸೊ ಒಂದು 5 ಕಿಲೋಮೀಟ್ರ್ ಕರ್ಕೊಂಡು ಹೋದ್ವಿ ಆನೆನ, ಮತ್ತು ಬೆಳಗ್ಗೆ ಆಗಿಬಿಡ್ತು. ಸೊ ಸಾಯಂಕಾಲ ಆಪ್ರೇಷನ್ ಮಾಡೋಣ ಅಂತ ಆಪ್ರೇಷನ್ನ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಡೇ ಸ್ಟಾರ್ಟ್ ಮಾಡಿದ್ವಿ. ನೆಕ್ಸ್ಟ್ ಡೇ ಸೊ ಅಲ್ಲೋಯ್ತು. ಹೋಗ್ಬೇಕಾದ್ರೆ ಜನ ಎಲ್ಲೆಲ್ಲಿ ಇರ್ತಾರೋ ಅಲ್ಲೆಲ್ಲ ಈ ಎಲೆಕ್ಟ್ರಿಕ್ ಲೈನೆಲ್ಲ ಲೈಟ್ ಆಫ್ ಮಾಡಿಸ್ಕೊಂಡು ಮೂವ್ ಮಾಡ್ಬೇಕು ಆನೆನ. ಅದು ಬೆಳಕಿದ್ರು ಮೂವ್ ಆಗಲ್ಲ. ಹಾಂ, ಲೈನ್ ಇರುತ್ತಲ್ಲ ಎಲೆಕ್ಟ್ರಿಕ್ ಲೈನ್, ಪವರ್ನ ಆಫ್ ಮಾಡ್ಕೊಂಡು ಮೂವ್ ಮಾಡಬೇಕು. ಸೊಂಟ ಟಚ್ ಆಗುತ್ತೆ. ಮತ್ತು ಆನೆ ಹೋಗ್ತಾ ಇರುತ್ತೆ ಕತ್ಲಲ್ಲಿ, ಯಾವುದಾದ್ರೂ ಮುಂದೆ ಗಾಡಿ ಏನಾದರೂ ಅಡ್ಡ ಬಂತು ಮತ್ತೆ ತಿರ್ಕೊಳ್ಳುತ್ತೆ, ಭಯ ಅಲ್ವಾ? ಅದಕ್ಕೆ ತನ್ನ ದಾರಿಲಿ ಯಾರು ಡಿಸ್ಟರ್ಬ್ ಮಾಡೋಂಗಿಲ್ಲ. ಡಿಸ್ಟರ್ಬ್ ಮಾಡಿದ್ರೆ ಸೌಂಡಿಗೆ ಏನಿದ್ರು ಅದು ಈ ರಂಗ ಥರ ಏನಾಗಿದ್ರೆ ಹೋದ್ರೆ ಇತ್ತದು ಹೊಡ್ಕೊಂಡು ಇತ್ತು, ಹೊಡ್ಕೊಂಡು ಹೋಗ್ಬಿಡೋದು. ಹಾಂ. ಸೊ ಇದು ಸ್ವಲ್ಪ ಸೈಲೆಂಟ್ ಅಲ್ವಾ? ಸೊ ಮತ್ತೆ ವಾಪಸ್ ಹೋಗ್ಬಿಡೋದು. 5 ಕಿಲೋಮೀಟ್ರು ಕರ್ಕೊಂಬಂದಿರ್ತೀವಿ, ಡಿಸ್ಟರ್ಬ್ ಆದರೆ ಮತ್ತೆ 5 ಕಿಲೋಮೀಟ್ರ್ ಹೊಟ್ಟೋಗುತ್ತೆ, ಮತ್ತೆ ಕರ್ಕೊಂಬರ್ಬೇಕು ಅಲ್ಲಿಂದ. ಸೊ ನೀವು ಆ ಕಾಲು ಮುರಿದೋಗಿರೋ ಸಿದ್ದನ್ನ ರೋಡಲ್ಲಿ ಊರ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹಾಂ, ಊರ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದು, ಫುಲ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವೆಹಿಕಲ್ಸು, ಕಾನ್ವಾಯ್ ಥರ. ಸೊ ಎಲ್ಲೆಲ್ಲಿ ಯಾವ್ಯಾವ ಊರಿಗೆ ಹೋಗ್ತಿರೋ ಎಲೆಕ್ಟ್ರಿಕ್ ಅವ್ರಿಗೆ ಫೋನ್ ಮಾಡೋದು, ಅಲ್ಲಿ ಆಫ್ ಮಾಡೋದು ಕರೆಂಟು, ಮತ್ತು ಪೊಲೀಸ್ ಪ್ರೊಟೆಕ್ಷನ್ನು. ಫುಲ್ ಝೀರೋ ಟ್ರಾಫಿಕ್ ಥರ. ಹಾಂ. ಸೊ ಯಾರು ಬಂದು ನಾನು ಆನೆ ಹತ್ರ ಸೆಲ್ಫಿ ತೊಗೊತೀನಿ, ಹೋಗಿ ಬೀಳ್ಬಾರ್ದಲ್ಲ, ಅದಕ್ಕೆ ಪೊಲೀಸ್ ಪ್ರೊಟೆಕ್ಷನ್ನು. ಸೊ ಎಲ್ಲ ಮಾಡಿ 3-4 ದಿನ ಆಯಿತು ಆನೆನ ಮಂಚಿನ ಬೆಲೆ ಡ್ಯಾಮ್ಗೆ ಕರ್ಕೊಂಡು ಹೋಗೋಷ್ಟೊತ್ತಿಗೆ. ಕುಂಟಾನೇನ? ಹಾಂ, ತಲುಪ್ದ. ಸೊ ಅಷ್ಟೇ ನೋವಿದ್ರು, ಅಷ್ಟೇ ಊಟ ಕೊಡ್ಕೊಂಡು ಹೋಗ್ತಾ ಇದ್ವಿ. ಸೊ ಪ್ರತಿ ಸತಿ ಊಟ ಕೊಡಬೇಕಲ್ಲ, ಊಟ ಇಲ್ಲ ಇನ್ನೇನು ತಿಂತಾನೆ ಅವನು. ಹುಲ್ಲು ಸೊಪ್ಪು ಹಾಕ್ಬೇಕು ಅವನಿಗೆ. ಹಾಂ, ಹುಲ್ಲು ಸೊಪ್ಪು, ಕೊಬ್ಬು, ಬಾಳೆಹಣ್ಣು. ಸೊ ಜನನೂ ಸುಮಾರು ಊಟ ತಂದುಕೊಟ್ರು. ಅಲ್ಲಿ ಹೋಗ್ಬೇಕಾದ್ರೆ ಕೆಲವೊಂದು ಮನೆನೇ ಹೊಡೆದಾಗ್ದ, ಲೈಕ್ ಸ್ಕೂಲ್ ಕಾಂಪೌಂಡ್ ಇದ್ದರೆ ಕಾಂಪೌಂಡ್ನೇ ತಳ್ಳಿಬಿಡೋದು. ಆ ನೋವಲ್ಲೂ ಅವನಿಗೂ ಅಂತ ಇದಿರುತ್ತೆ, ನೋವಿರುತ್ತೆ, ಜನ ಪುಷ್ ಮಾಡ್ತಾ ಇದ್ದಾರೆ ಹೋಗೋಕ್ಕೆ. ಸೊ ಸ್ಕೂಲ್ ಕಾಂಪೌಂಡ್ನೇ ತಳ್ಳಿಬಿಡ್ತು. ಏನಿಲ್ಲ, ಸ್ಕೂಲ್ ಕಾಂಪೌಂಡ್ ಹಿಂಗೆ ಇಟ್ಕೊಂಡು ಪ್ರೆಸ್ ಮಾಡ್ತಾ ಅಷ್ಟೇ, ಕಾಂಪೌಂಡೇ ಬಿದ್ದೋಯ್ತು. ಸೊ ಆ ಥರ ಮಂಚಿನ ಬೆಲೆ ಡ್ಯಾಮ್ಗೆ ಹೋಯ್ತು. ಆವಾಗ ನಮಗೆ ಸ್ವಲ್ಪ ಸಮಾಧಾನ ಆಯಿತು, ಯಾಕಂದರೆ ಸ್ವಲ್ಪ ಜನರಿಂದ ಸ್ವಲ್ಪ ಇದಿದೆ. ಯಾಕಂದ್ರೆ ಜನರು ಯಾರೂ ಇಮಿಡಿಯೇಟಾಗಿ ಅಟ್ಯಾಕ್ ಮಾಡೋಕ್ಕೆ ಬರೋಲ್ಲ, ಇದು ಏನು ಸಮಸ್ಯೆ ಆಗೋಲ್ಲ. ಅಲ್ಲಿ ನೀರಲ್ಲಿ ಹೋಗ್ಬಿಡೋದು ಡ್ಯಾಮ್ ಒಳಗಡೆ ಈಜಾಡ್ಕೊಂಡಿರೋದು, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಈಜಾಡ್ಕೊಂಡಿರೋದೆ. ಹಾಂ, ಆನೆಗಳು ಒಳ್ಳೆ ಸ್ವಿಮ್ಮರ್. ಮುಳುಗಲ್ಲ. ಎಷ್ಟೇ ಆಳ ಇಲ್ಲ. ಮುಳುಗಲ್ಲ. ಓಕೆ. ಮತ್ತು ಅದು ಕಾಲು ಏನಿದೆ ಅದು ತೂಕನ ಕಂಟ್ರೋಲ್ ಮಾಡ್ಕೋಬೇಕಾಗಿತ್ತು. ನೀರಲ್ಲಿ ಹೋದಾಗ ಏನು ಗೊತ್ತಾಗುತ್ತೆ, ಅದು ಭಾರ ಗೊತ್ತಾಗಲ್ಲ ಅದಕ್ಕೆ. ಸೊ ಅದೊಂದು ಕಾರಣಕ್ಕೆ ನೀರಲ್ಲೇ ಇರ್ತಾಯಿತ್ತು. ನಾವು ಊಟ ಕೊಟ್ಟರೆ ಈಚೆ ಬರೋದು, ಊಟ ತಿನ್ನೋದು, ನೀರು ಕೊಟ್ಟೋಗೋದು. ಸೊ ಆ ಥರ ಪ್ರತಿದಿನ ನಡೀತಾ ಇತ್ತು. ಸೊ ಈ ಪ್ರತಿಕ್ರಿಯೆ ಎಷ್ಟು ದಿವಸ ಆಯ್ತಂದರೆ 90 ದಿನವರೆಗೂ ನಡೀತಿದ್ದು. ಹಾಂ. ಸೊ ದಿನ ಬರೋದು. ಸೊ ಅವಾಗ ಅದು ನೋಡದೇ ಇರೋ ಆ್ಯಕ್ಟರ್ ಇಲ್ಲ, ಮಿನಿಸ್ಟ್ರ್ ಇಲ್ಲ, ಎಲ್ಲರೂ ಬಂದಿದ್ರು ಅದನ್ನ ವಿಸಿಟ್ ಮಾಡೋಕ್ಕೆ. ಕರ್ನಾಟಕ ಸಂಘ ಹೋರಾಟಗಾರರು ಎಲ್ಲ ಬರೋದು, ಅದನ್ನ ರಕ್ಷಣೆ ಮಾಡಿ ಸಿದ್ದನ ಉಳಿಸಿ. ಯಾರ ಕೈಯಲ್ಲಿದೆ ಉಳಿಸೋದು? ಸೊ ನಾವು ಎಕ್ಸ್ರೇ ಎಲ್ಲ ಮಾಡಿದ್ವಿ. ಸೊ ನಮಗೇನೋ ಊಟ ಕೊಡಬೇಕು, ಇದು ಮಾಡಬೇಕು, ನಾವು ಹತ್ರ ಇಟ್ಕೊಂಡು ಊಟ ಕೊಡೋಕ್ಕಾಗಲ್ಲ, ಊಟ ಕೊಟ್ಬಿಟ್ಟು ಹೊಟ್ಟೋಗ್ಬೇಕು. ಸೊ ಅದಿದ್ರೆ ಸ್ವಲ್ಪ ಸೊಳ್ಳೆ ಆಡಿಸೋದು ಇದೆಲ್ಲ ಮಾಡ್ತಾಯಿದ್ದೆ, ಚಾರ್ಜ್ ಮಾಡೋದು ಎಲ್ಲ ಮಾಡ್ತಾಯಿದ್ದ.
ಸೊ ಆ ಥರ ಕೊಟ್ಬಿಡೋದು. ಸೊ ಡಾಕ್ಟರ್ಸ್ ಬಂದರು, ಉಮಾಶಂಕರ್ ಅಂತ ನಾಗರಾಜ್ ಅಂತ ಇಬ್ಬರು ಡಾಕ್ಟರ್ಸ್ ಇದ್ರು ಅವಾಗ. ಅವ್ರು ಬಂದು ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾಯಿದ್ರು. ಸೊ ಆದರೂ ಇದಾಗಿಲ್ಲ. ಸೊ ಅದೇನಾಯಿತು, ಬರ್ತಾ ಬರ್ತಾ ಅದು ಹೆಲ್ತು ತುಂಬ ಅಧ್ವಾನ ಆಗೋಕ್ಕೆ ಶುರುವಾಯಿತು. ಆ ಪಸ್ ಏನಿದೆ ಅದು ಹೊಡೀತು, ಫುಲ್ಲು ಲೀಟ್ರ್ಗಟ್ಟಲೆ ಕ್ಯೂ ಬರೋಕ್ಕೆ ಶುರು ಆಗೋಯ್ತು. ಕಾಲು ಇಷ್ಟು ದಪ್ಪ ಊದ್ಕೊಂಡ್ಬಿಟ್ಟಿತ್ತು. ಆನೆ ಕಾಲು ಎಷ್ಟು ನೋಡಿದ್ದೀರಾ, ಡಬಲ್ ಸೈಜ್ ಆಗಿಬಿಟ್ಟಿತ್ತು ಕಾಲು. ಸೊ ಅದು ಮೂಳೆನೂ ಒಂಥರ ಈಚೆ ಬಂದಂಗೆ ಕಾಣ್ತಾ ಇತ್ತು. ಸೊ ಅದರದ್ದು ಡಯಟ್ ಕಾಂಪೋಸಿಷನ್ ಏನು ತಿಂತಾಯಿದೆ ಅದೆಲ್ಲ ನೋಡೋದು ಮಾಡೋದು. ಒಂದು ಲಾಸ್ಟ್ಗೆ ಏನಾಯಿತು, ಮಲಗಿಬಿಡ್ತಾನೆ. ಸೊ ಎದ್ದೇಳುತ್ತೆ, ಸೊ ಮಲಗಿಬಿಡುತ್ತೆ. ಸೊ ನಾನೇನು ಮಾಡಿದೆ ಆವಾಗ, ಅಲ್ಲೇ ಇದ್ಬಿಟ್ಟೆ ನಾನು. ಅಲ್ಲಿ ಇನ್ನಂಗೆ ಮಂಚಿನ ಮೇಲೆ ಡ್ಯಾಮಲ್ಲೇ. ಸೊ ಅಲ್ಲೇ ಊಟ ಮಾಡಿಕೊಂಡು ಅಲ್ಲೇ ಇದ್ಬಿಡೋದು. ಓಕೆ, ಒಂದು ದಿವಸ ಏನಾಗಿದೆ, ಅದು ಮಲಗಿಬಿಟ್ಟಿದೆ ಅಂತ ನಾವು ನೀರಲ್ಲಿದೆ ಅಂತ ಹಂಗೆ ಅದನ್ನು ಮಾನಿಟರ್ ಮಾಡ್ಕೊಂಡು ಹಂಗೆ ಮಲಗಿಬಿಟ್ಟಿರ್ತೀವಿ. ಒಂದು ಹುಣಸೆ ಮರದ ಕೆಳಗಡೆ ಮಲಗಿಬಿಟ್ಟಿದ್ದೆ ನಾನು. ಒಂದು ದಿವಸ ಏನಿಂದ ವಾಚರ್ಸ್ ಎಲ್ಲ ಮಲಗಿಬಿಟ್ಟೆ. ಒಂದು ದಿವಸ ಏನಾಗಿದೆ, ಆನೆ ಇದ್ದಿದೆ, ನೀಟಾಗಿ ನಮ್ಮ ಸುತ್ತಮುತ್ತ ಎಲ್ಲ ಓಡಾಡಿದೆ, ಮತ್ತೆ ನೀರಿಗೆ ಹೋಗಿದೆ. ಬೆಳಿಗ್ಗೆ ನೋಡಿದ್ರೆ ಎಲ್ಲ ಪಕ್ಕದಲ್ಲಿ ಲದ್ದಿ ಹಾಕಿದೆ. ಯಾರಿಗೇನೂ ಒಂದು ಚೂರು ಹಾನಿ ಮಾಡಿಲ್ಲ. ಮರದ ಕೆಳಗಡೆ ಮಲಗಿಬಿಟ್ಟಿದ್ವಿ, ಓಪನ್ ಇದು. ಸೊ ಆನೆ ಇದ್ದಿದೆ, ಬಂದು ನಮ್ಮನ್ನೆಲ್ಲ ರೌಂಡ್ ಹೊಡ್ಕೊಂಡಿದೆ, ಮತ್ತೆ ನೀರೊಳಗಡೆ ಹೋಗಿದೆ. ಬೆಳಿಗ್ಗೆ ನೋಡಿದ್ರೆ ಎಲ್ಲ ಕಡೆ ಲದ್ದಿ. ಸೊ ಆನೆ ಮನಸ್ಸು ಮಾಡಿದರೆ ನಮ್ಮನ್ನೇನು ಬೇಕೋ ಮಾಡ್ಬೋದಿತ್ತು ಅವತ್ತು ರಾತ್ರಿ. ಸೊ ಒಬ್ರಿಗೂ ಏನೂ ಹಾನಿಯಾಗಿಲ್ಲ. ಸೊ ಮತ್ತೆ ಅದೇನಾಯಿತು, ಮಲ್ಗಕ್ಕೆ ಶುರು ಆಯಿತು. ಸೊ ಟ್ರೀಟ್ಮೆಂಟ್ ಕೊಡೋಕ್ಕೆ ಶುರು ಮಾಡಿದ್ವಿ. ಅದು ಬ್ಲಡ್ ಸೋರ್ಸ್ ಅಂತ ಆಗುತ್ತೆ ಆನೆಗೆ. ಅದ್ರ ವೆಯ್ಟ್ಗೆ ನಮ್ಮ ಬಾಡಿಗೆ ಒಂದೇ ಕಡೆ ಮಲ್ಕೊಂಬಿಟ್ಟಿದ್ರೆ ಆ ವೆಯ್ಟ್ಗೆ ಏನದು ಸೆಲ್ಸ್ಗೆ ಸಪ್ಲೈ ಹೋಗಲ್ಲ, ಆಕ್ಸಿಜನ್ನು ಇದೆಲ್ಲ ಸಪ್ಲೈ ಹೋಗಲ್ಲ. ಅವಾಗೇನಾಗುತ್ತೆ, ಒಂದು ಕೊಳ್ತಿ ಥರ ಆಗಿಬಿಡುತ್ತೆ. ಸೊ ಅದು ಒಂದು ಕಡೆ ಫುಲ್ಲು ಕೊಳ್ತೋಯ್ತು. ಅವಾಗೇನು ಮಾಡೋದು, JCB ಕರೆಸೋದು, JCBಯಲ್ಲಿ ಎತ್ತಿ ನಿಲ್ಲಿಸೋದು, ಊಟ ಕೊಡೋದು, ಮತ್ತೆ ಬಿಡೋದು. ಅದೊಂಥರ ಹಿಂಸೆ ಆಗ್ಬಿಟ್ಟು, ಯಾಕಂದರೆ ಸಾಯಕ್ಕೂ ಬಿಡ್ತಾಯಿಲ್ಲ, ಈ ಕಡೆ ಬದುಕಕ್ಕೂ ಬಿಡ್ತಾಯಿಲ್ಲ. ಸೊ ಆ ಥರ ಆಗಿಬಿಡ್ತು. ಆಮೇಲೆ ಅಲ್ಲೇ CRPF ನೋಡಿದರು. ಅವ್ರು ಒಂದು ದಿವಸದಲ್ಲಿ ಇದು ಇವಾಗೇನು ಕ್ರಾಲ್ಗಿಲ್ಲೆಲ್ಲ ಏನು ಮಾಡ್ತಾರೆ, ಒಂದೇ ನೈಟಲ್ಲಿ ಕ್ರಾಲ್ ರೆಡಿ ಮಾಡಿಕೊಟ್ರು ಆನೆ ಹಾಕೋಕ್ಕೆ. CRPF ಅದು ನಿಲ್ಲಕ್ಕೆ ಒಂದು ಕ್ರಾಲ್ ಮಾಡಿರ್ತಾರಲ್ಲ, ಫ್ರೀಯಾಗಿ ಅವರೇ ಎಕ್ವಿಪ್ಮೆಂಟ್ಸ್ ಎಲ್ಲ ತಂದು, ಸೊ ಅವರೇ ಕ್ರಾಲ್ ರೆಡಿ ಮಾಡಿಕೊಟ್ರು. ವಾವ್. ಸೊ ಅದೇನು ಮಾಡೋದು, ರಾತ್ರಿ ನಿಲ್ಲಿಸಿರೋದು, ಒಂದು ಬೆಲ್ಟ್ ಹಾಕೋದು, ಬೆಲ್ಟ್ ಮೇಲೆ ನಿಲ್ಲಿಸಿರೋದು, ಸೊ ಊಟ ಕೊಡೋದು. ಸೊ ಆ ಥರ ಮಾಡ್ತಾಯಿದ್ವಿ. ಸೊ ಟೋಟಲ್ ಪ್ರತಿ ಒಂದು 90 ದಿವಸ ಆಯಿತು. ಸೊ ಲಾಸ್ಟ್ಗೆ ನಾನು 90 ದಿವಸ ಇದೆ, 91 ದಿವಸ ನಾನಿಲ್ಲ ಅಲ್ಲಿ. ಓಕೆ, ಅವತ್ತು ತೀರೋಯ್ತಾನೆ. ಬಟ್ ಅದು ಇದಾಗಬೇಕಾದ್ರೆ ಸಖತ್ ಹಿಂಸೆ ಆಯಿತು. ಅಷ್ಟು ಚೆನ್ನಾಗಿ ಬೆಳೆದಿದ್ದಾನೆ. ಸೊ ರೈತರೆಲ್ಲ ಏನು ಮಾಡ್ತಾರೆ, ಯೂಶ್ವಲಿ ಆನೆ ಏನಾದರೂ ತೋಟದಲ್ಲಿದ್ದರೆ ಏನು ಮಾಡ್ತಾರೆ, ಓಡಿಸು ಅಂತ ಇದ್ದವ್ರು ಆನೆ. ಸೊ ಒಬ್ಬ ಮುಂಚಿನ ಬೆಲೆ ಪಕ್ಕ ರಾಗಿ ಹಾಕಿದ್ದಾನೆ, ರಾಗಿ ತೋಟದಲ್ಲಿ ಮೇಯ್ತಾ ಇದೆ. ಅವಾಗ ಜನ ತಲೆ ಕೆಡಿಸ್ಕೊತಲ್ಲ, ಮೇಯ್ಲಿ ಬಿಡಿ ಪರವಾಗಿಲ್ಲ. ಜನ ಮೈಂಡ್ ಸೆಟ್ ಯಾವ ಥರ ಆಯಿತು ನೋಡಿ. ಇವಾಗ ಆನೆ ಬಂತು ಓಡಿಸಿ ಅನ್ನೋರು, ಪಾಪ ಬಿಟ್ಬಿಡಿ, ಅದು ಏನೋ ಅದ್ರ ಪಾಡ್ಗೆ ತಿನ್ನಲಿ ಅನ್ನೋ ರೇಂಜ್ಗೆ ಜನನೇ ಬಂದುಬಿಟ್ರು. ಮತ್ತು ಅದು ಎಲ್ಲೇ ಹೋಗ್ತಾ ಇರಲಿ, ಹೋದರೆ ಜನನೇ ಮನೆ ಹತ್ರ ಲೈಟ್ ಆಫ್ ಮಾಡೋದಿರಲಿ. ಸೊ ಜನಕ್ಕೆ ಆ ಆನೆ ಬಗ್ಗೆ ಪರಿಚಯ ಆಗ್ಬಿಡ್ತು. ಇದು ಈ ಥರ ಆನೆ, ಇದ್ರ ಸ್ವಭಾವ ಇದು, ಯಾರಿಗೇನು ಮಾಡಲ್ಲ, ಇದು ಯಾರಿಗೇನು ತೊಂದರೆ ಕೊಟ್ಟಿಲ್ಲ ಅಂತ. ಲಾಸ್ಟ್ಗೆ ಅಲ್ಲೇ ದೇವಸ್ಥಾನ ಕಟ್ಟಬೇಕು ಎಲ್ಲ ಈ ಅರ್ಜುನಾಗಿ ಯಾವ ಥರ ಮಾಡೋದು ಅದೆಲ್ಲ ಇದು ಮಾಡಿದ್ರು. ಮತ್ತು ಅಲ್ಲೇ ಪಕ್ಕದಲ್ಲೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದರಲ್ಲಿ ಏನದು ಮಣ್ಣೆಲ್ಲ ಮಾಡಿದ್ವಿ. ಬಟ್ ಅದ್ರ ಬದುಕಿದ ಜೀವನ ಚೆನ್ನಾಗಿತ್ತು. ಸೊ ನಾನು ಇದರಲ್ಲಿ ಎಲ್ಲ ಏನಂದರೆ, ಕಾಡಲ್ಲಿ ಇದ್ದಷ್ಟು ದಿನ ಆನೆ ಸೇಫ್. ಕಾಡಿನ ಯಾಕಂದರೆ ಅವ್ರದ್ದು ಅಂಥ ವಾತಾವರಣ ಇರುತ್ತೆ. ಕಾಡಿಂದ ಯಾವಾಗ ಈಚೆ ಹೋಗುತ್ತೆ, ಸೊ ಅವಾಗ ಆನೆಗೆ ಒಂದು ಕರೆಂಟ್ ಸಿಗ್ಬೋದು, ಒಂದು ಗಾಡಿ ಹೊಡಿಬೋದು, ಅಥವಾ ಈ ಥರ ಆಕ್ಸಿಡೆಂಟ್ ಆಗ್ಬೋದು. ನೋಡಿ, ಕಾಲು ಮುರಿದು ಸತ್ತೇ ಹೋದ. ಕಾಡಲ್ಲಿ ಕಾಲು ಮುರಿದು ಸತ್ತೋಗ್ತಾನ, ಸತ್ಬಿಡ್ತಾವ. ಅದು ನ್ಯಾಚುರಲ್ ಪ್ರತಿಕ್ರಿಯೆ. ಅದೇನು ಟ್ರೀಟ್ಮೆಂಟ್ ಕೊಡಲ್ಲ, ಹಂಗೆ ಇದಾಗ್ಬಿಡುತ್ತೆ. ಇವಾಗ ಮನುಷ್ಯರ ಮಧ್ಯೆ ಇದೆ, ಮನುಷ್ಯ ಏನಾದರೂ ಮಾಡಬೇಕು ಅದಕ್ಕೆ ಅಂತ. ಮನುಷ್ಯನ ಮನಸ್ಥಿತಿನೇ ಅದು, ಏನಾದರೂ ಮಾಡಬೇಕು, ಏನಾದರೂ ಬದುಕಿಸ್ಬೇಕು ಅಂತ. ಕಾಡಲ್ಲಿ ಆನೆ ಆಗಿತ್ತು, ಕಾಲು ಮುರಿದಿದ್ರೆ ಅದೇ ಎಲ್ಲೋ ಹೋಗ್ತಾಯಿತ್ತು, ಅದೇ ಸಾಯ್ತಾಯಿತ್ತು, ಬೇರೆ ಪ್ರಾಣಿಗಳಿಗೆ ಆಹಾರ ಆಗ್ತಾಯಿತ್ತು. ಅದ್ರ ಲೈಫ್ ಸೈಕಲ್ಲೇ ಬೇರೆ ಪ್ರಾಣಿಗಳು, ಒಂದು ಆನೆ ಸತ್ತರೆ ಸುಮಾರು ಪ್ರಾಣಿಗಳಿಗೆ ಊಟ ಆಗುತ್ತೆ. ಯಾವ ಪ್ರಾಣಿ ತಿನ್ನುತ್ತೆ? ಚಿರತೆ ತಿನ್ನುತ್ತೆ, ಹುಲಿ ತಿನ್ನುತ್ತೆ, ನರಿ ಇದು ತಿನ್ನುತ್ತೆ. ಆನೆ ಮಾಂಸನ? ಆನೆ ಮಾಂಸನ. ಹದ್ದುಗಳು ತಿನ್ನುತ್ತೆ, ಹಂದಿ ತಿನ್ನುತ್ತೆ. ಸೊ ಸುಮಾರು ಇದಕ್ಕೆ ಆಹಾರ ಆಗ್ತಾಯಿತ್ತು. ಫಸ್ಟ್ ಏನು ಮಾಡ್ತಾಯಿದ್ರು, ಫಾರೆಸ್ಟ್ ಡಿಪಾರ್ಟ್ಮೆಂಟೇ ಆನೆ ಸತ್ತಾಗ ಒಂದು ಸುಟ್ಟು ಬಿಡಬೇಕು ಅಥವಾ ಮುಚ್ಚಿಬಿಡಬೇಕು ಅಂತ ಇದಿತ್ತು. ಓಕೆ, ಸೊ ಇವಾಗ ಆನೆ ಏನಾದರೂ ಕಾಡು ಒಳಗಡೆ ಸತ್ತರೆ, ಸೊ ಪೋಸ್ಟ್ಮಾರ್ಟಮ್ ಏನಾದರೂ ಮಾಡಿದ್ರು ಹಂಗೆ ಬಿಟ್ಬಿಡ್ಬೇಕು ಅಲ್ಲೇ. ಸುಡಂಗಿಲ್ಲ, ಮುಚ್ಚಂಗಿಲ್ಲ. ಸೊ ಹಂಗೆ ಬಿಟ್ಬಿಡ್ಬೇಕು.
ಸೊ ಆ ಥರ ಆದೇಶ 2022ರಲ್ಲೇನೋ ಮಾಡಿದ್ರು. ಸೊ ಇವಾಗ ಯಾವುದೇ ಆನೆ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಹಂಗೆ ಬಿಟ್ಬಿಡ್ತಾರೆ. ಸೊ ಮುಚ್ಚಲ್ಲ ಏನಿಲ್ಲ. ಸೊ ಹಂಗೆ ಇದಾಗುತ್ತೆ. ಕೋಡ್ ಕಡ್ಕೋತಾರಾ? ಕೋಡ್ ಕಡ್ಕೊತಾರೆ. ಸೊ ಅದನ್ನೇನು ಮಾಡ್ತಾರೆ, ಟ್ರೆಜರಿಗೆ ಇದು ಮಾಡ್ತಾರೆ. ಅದಾದಮೇಲೆ ಬಂದ್ ಮಾಡಿಬಿಡ್ತಾರೆ. ಓ, ಕೋಡ್ನ ಇಡಂಗಿಲ್ಲ. ಯಾಕಂದರೆ ಅದು ಟ್ರೆಜರ್, ಅದು ಯಾವಾಗ ಬೇಕೋ ಮಿಸ್ಯೂಸ್ ಆಗ್ಬೋದು, ಇಲ್ಲ ಜನಕ್ಕೆ ಏನಾದರೂ ಕೊಟ್ಟರೆ ಡಿಮ್ಯಾಂಡ್ ಕ್ರಿಯೇಟ್ ಆಗ್ಬೋದು. ಅದಕ್ಕೆ ಏನು ಮಾಡ್ತಾರೆ, ಆ ಕೋಡ್ನ ಸುಟ್ಬಿಡ್ತಾರೆ. ಈ ವಿಡಿಯೋ ನೋಡಿ ನಿಮಗೆ ಕಾಡಿನ ಬಗ್ಗೆ ಅರಿವು ಬಂದಿದ್ದರೆ, ಸೂಕ್ಷ್ಮವಾಗಿರಬೇಕು ಅಂತ ಅನಿಸಿದರೆ, ಕಸ ಹಾಕಬಾರ್ದು ಅಂತ ಅನಿಸಿದರೆ, ಕಿರ್ಚಾಡಬಾರ್ದು ಅಂತ ಅನಿಸಿದರೆ, ನಾವು ಸೋಷಿಯಲ್ ಡಿಸ್ಟೆನ್ಸಿಂಗ್ ಪ್ರಾಣಿಗಳಿಂದ ಇಟ್ಕೋಬೇಕು ಅಂತ ಗೊತ್ತಾಗಿದ್ದರೆ ಈ ವಿಡಿಯೋ ಸಾರ್ಥಕ. 6 ವರ್ಷ ತಂಡಕ್ಕೆ ಶುಭವಾಗಲಿ.